ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ಓವರಾಲ್ ಎನರ್ಜಿಯ ಮೂಲಕ ಈ ರೀಡಿಂಗನ್ನು ನೋಡುವ ಪ್ರಯತ್ನ ಪಡೋಣ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ 100% ಎಲ್ರಿಗೂ ಮ್ಯಾಚ್ ಆಗಬೇಕು ಅಂತ ಇಲ್ಲ. ಹಾಗಾಗಿ ನಿಮಗೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಯಾವ ಪರ್ಸನ್ಗೋಸ್ಕರ ನೀವು ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ, ನಿಮ್ಮ ಪಾರ್ಟ್ನರ್ನ ಇವತ್ತಿನ ಈವ್ನಿಂಗ್ ಎನರ್ಜಿ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ, ಇವತ್ತು ಈವ್ನಿಂಗ್ ಇವರು ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ ಅಂತ ನೋಡೋದಾದರೆ, ಇವರ ಮನಸ್ಸಿನಲ್ಲಿ ತುಂಬ ಸ್ಟ್ರಾಂಗ್ ಫೀಲಿಂಗ್ಸ್ ಅನ್ನೋದು ಓಡಾಡ್ತಾ ಇದೆ. ಅವರು ಹೊರಗಡೆ ಅದನ್ನು ತೋರಿಸ್ತಾ ಇರ್ಬೋದು, ಅಥವಾ ಸ್ಟ್ರಾಂಗ್ ಆಗಿ ಇದ್ದೀನಿ ಅನ್ನೋ ರೀತಿ ಆ್ಯಕ್ಟ್ ಮಾಡ್ತಾ ಇರ್ಬೋದು. ಆ್ಯಟಿಟ್ಯೂಡ್ ಇರಬಹುದು, ಈಗೋ ಇರಬಹುದು, ಅಥವಾ ನಿಮ್ಮ ಹತ್ರ ಈ ರಿಲೇಷನ್ಶಿಪ್ಪಲ್ಲಿ ಟಾಕ್ಸಿಕ್ ಆಗಿ ನಡ್ಕೊಂಡಿರಬಹುದು. ಆದರೆ ಮನಸ್ಸಿನ ಒಳಗಡೆ ತುಂಬ ಕಸಿವಿಸಿ ಅನ್ನೋದು ಕಾಣಿಸ್ತಾ ಇದೆ. ಅವ್ರು ಅಂದ್ಕೊಳ್ತಾ ಇದ್ದಾರೆ, ಕೆಲವೊಂದು ಸಲ ನಿಮಗೆ ಕಾಲ್ ಮಾಡಬೇಕು ಅಂದರೆ ಸಂಜೆ ಟೈಮಲ್ಲಿ ಅಂದ್ಕೊಳ್ತಾರೆ, ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಜೆನ್ಯೂನ್ಲಿ ನಿಮ್ಮ ಜೊತೆ ಮಾತಾಡಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ. ನಿಮ್ಮ ವಾಯ್ಸ್ ಒಂದು ಸಲ ಕೇಳಬೇಕು, ನಿಮಗೆ ಮೆಸೇಜ್ ಮಾಡಬೇಕು ಅಂತ ಇವರ ಮನಸ್ಸಿನಲ್ಲಿದೆ. ನೀವು ಫಸ್ಟ್ ಕಾಲ್ ಮಾಡ್ತೀರಾ ಅನ್ನೋ ಹೋಪ್ ಕೂಡ ಈ ಪರ್ಸನ್ಗೆ ಇದೆ. ಅಂದರೆ ನಿಮ್ಮ ಕಡೆಯಿಂದ ಒಂದು ಮೆಸೇಜ್ ಬರಬಹುದು, ಒಂದು ಕಾಲ್ ಬರಬಹುದು. ಆ ರೀತಿ ಕಾನ್ಫಿಡೆನ್ಸ್ ಆಗಿ ಕೂಡ ಇದ್ದಾರೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಅಂದರೆ ನೀವು ಇವ್ರ ಕಡೆ ಹೋಗ್ತೀರಾ ಅನ್ನೋ ರೀತಿ ಥಿಂಕ್ ಮಾಡ್ತಾರೆ. ಮತ್ತೊಂದು ಕಡೆ ಭಯ ಅನ್ನೋದು ಇದೆ. ಎಲ್ಲಿ ಇವರನ್ನು ನೀವು ಬಿಟ್ಟು ಹೋಗ್ತೀರಾ, ಆ ರೀತಿಯ ಭಯ, ನಿಮ್ಮನ್ನು ಕಳ್ಕೊಳ್ಳುವ ಭಯ ಇದೆ. ಈಗ ಪ್ರೆಸೆಂಟ್ ಟೈಮಲ್ಲಿ ಈ ವ್ಯಕ್ತಿಗೆ ದೊಡ್ಡ ಭಯ ಏನು ಅಂದರೆ ನಿಮ್ಮನ್ನು ಕಳ್ಕೊಳ್ಳುವಂತಹ ಭಯ. ನೀವು ಸ್ವಲ್ಪ ಇಗ್ನೋರ್ ಮಾಡಿದ್ರೆ, ಸ್ವಲ್ಪ ಡಿಸ್ಟೆನ್ಸನ್ನು ಇಟ್ಟರೆ ಅವರ ಮನಸ್ಸಿನ ಒಳಗಡೆ ಆ್ಯಂಗ್ಸೈಟಿ ಆಗ್ತಾ ಇದೆ. ಅವ್ರು ಅಂದ್ಕೊಳ್ತಾರೆ, ನಾನು ತಪ್ಪು ಮಾಡಿದ್ದೀನಿ, ಈಗ ಅವ್ರು ನನ್ನನ್ನು ವ್ಯಾಲ್ಯೂ ಮಾಡೋದಿಲ್ಲ ಅನಿಸುತ್ತೆ. ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ ಈವ್ನಿಂಗ್ ಟೈಮಲ್ಲಿ ಯೋಚನೆ ಮಾಡ್ತಾರೆ. ಅಂದರೆ ಈ ರಿಲೇಷನ್ಶಿಪ್ಗಾಗಿ ನೀವು ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದೀರಾ ಅನ್ನೋದು ಇವ್ರಿಗೆ ಗೊತ್ತಿದೆ. ಈ ಪರ್ಸನ್ಗಾಗಿ ತುಂಬ ಲವ್ ಕೊಟ್ಟಿದ್ದೀರಾ, ತುಂಬ ಪೇಷನ್ಸ್ ಇಟ್ಟು ತುಂಬ ಕಾದಿದ್ದೀರಾ, ವೆಯ್ಟ್ ಮಾಡಿದ್ದೀರಾ. ಆ ರೀತಿ ಥಿಂಕ್ ಮಾಡ್ತಾರೆ. ಅಂದರೆ ನೀವು ತುಂಬ ವೆಯ್ಟ್ ಮಾಡಿದ್ರಿ ಮೊದಲೆಲ್ಲ ನೀವು ಈ ಪರ್ಸನ್ನ ತುಂಬ ಕಾದಿದ್ದೀರಾ, ತುಂಬ ಪೇಷನ್ಸ್ ಇಟ್ಕೊಂಡಿದ್ರಿ, ತುಂಬ ಕಾಯ್ತಾ ಇದ್ರಿ, ತುಂಬ ವೆಯ್ಟ್ ಮಾಡ್ತಾ ಇದ್ರಿ. ಬಟ್ ಈಗ ರಿವರ್ಸ್ ಆಗಿದೆ. ಈ ಪರ್ಸನ್ ನಿಮ್ಮನ್ನು ವೆಯ್ಟ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ಗೆ ನಿಮ್ಮ ಮೇಲೆ ಅಟ್ರಾಕ್ಷನ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಈ ಪರ್ಸನ್ಗೆ ನಿಮ್ಮ ಮೇಲೆ ಅಟ್ರಾಕ್ಷನ್ ಅನ್ನೋದು ಕಡಿಮೆ ಆಗಿಲ್ಲ, ಅದು ಇನ್ನೂ ಜಾಸ್ತಿ ಆಗ್ತಾ ಇದೆ. ನಿಮ್ಮ ಕಣ್ಣು, ನಿಮ್ಮ ನಗು, ನಿಮ್ಮ ಸಿಟ್ಟು, ನಿಮ್ಮ ಮಾತಿನ ಸ್ಟೈಲ್, ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್, ನಿಮ್ಮ ಸಿಂಪ್ಲಿಸಿಟಿ, ಇದೆಲ್ಲ ನೆನಪಾಗ್ತಾ ಇದೆ. ಲಿಟ್ರಲಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಐ ಲವ್ ಎವ್ರಿಥಿಂಗ್ ಅಬೌಟ್ ಯು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಆ ರೀತಿಯ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮನ್ನು ಬೇರೆ ಯಾರ ಜೊತೆನೂ ಕಂಪೇರ್ ಮಾಡೋದು ಇವರಿಗೆ ಇಷ್ಟ ಆಗ್ತಾ ಇಲ್ಲ. ಇವರು ಪಾಸ್ಟ್ ಮಿಸ್ಟೇಕ್ ಬಗ್ಗೆ ಕ್ಷಮೆ ಕೇಳುವ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಅಂದರೆ ಇವರು ತಪ್ಪು ಮಾಡಿದ್ದಾರೆ ಈ ರಿಲೇಷನ್ಶಿಪ್ಪಲ್ಲಿ. ನಿಮಗೆ ಸುಳ್ಳು ಹೇಳಿರ್ಬೋದು, ನಿಮ್ಮಿಂದ ದೂರ ಆಗಿರ್ಬೋದು, ಈಗೋ ತೋರಿಸಿರ್ಬೋದು, ನಿಮ್ಮ ಹತ್ರ ರೂಡಾಗಿ ಬಿಹೇವ್ ಮಾಡಿರ್ಬೋದು. ಆದರೆ ಈಗ ಇವರ ಮನಸ್ಸಿನಲ್ಲಿ ಸ್ಟ್ರಾಂಗ್ ಆಗಿರೋ ಎನರ್ಜಿ ಯಾವ ರೀತಿ ಕಾಣಿಸ್ತಾ ಇದೆ ಅಂದರೆ, ನನ್ನ ತಪ್ಪಾಗಿದೆ, ಕ್ಷಮಿಸು, ನಾನು ಚೇಂಜ್ ಆಗಿದ್ದೀನಿ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವ್ರು ಅಂದ್ಕೊಳ್ತಾರೆ, ಅಂದರೆ ಇವರ ಮನಸ್ಸಿನಲ್ಲಿ ಯಾವ ರೀತಿ ಭಾವನೆ ಬರ್ತಾ ಇದೆ ಅಂದರೆ, ನಾನು ಪ್ರೀತಿಯ ಭಿಕ್ಷೆನ ನಿನ್ನ ಹತ್ರ ಕೇಳ್ತಾ ಇಲ್ಲ, ಆದರೆ ರಿಲೇಷನ್ಶಿಪ್ ಕಂಟಿನ್ಯೂ ಮಾಡಬೇಕು ಅಂತ ಬಯಸ್ತಾ ಇದ್ದೀನಿ, ಅದನ್ನು ಇವ್ರು ನಿಮ್ಮ ಹತ್ರ ಹೇಳ್ತಿದ್ದಾರೆ. ಆ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಇವರಿಗೆ ಏನು ಅನ್ನಿಸ್ತಾ ಇದೆ ಅಂದರೆ, ಈ ರಿಲೇಷನ್ಶಿಪ್ಪಲ್ಲಿ ನ್ಯೂ ಬಿಗಿನಿಂಗ್ ಅನ್ನೋದು ಬೇಕು. ಈ ಪರ್ಸನ್ ಕ್ಲಾರಿಟಿ ಕೊಡೋದಕ್ಕೆ ಬಯಸ್ತಾ ಇದ್ದಾರೆ. ಹಳೆಯ ವಿಷಯಗಳನ್ನು ಮತ್ತೆ ಪ್ರೆಸೆಂಟ್ಗೆ ತರೋದಕ್ಕೆ ಇಷ್ಟಪಡ್ತಾ ಇಲ್ಲ. ಅವ್ರು ಅಂದ್ಕೊಳ್ತಾರೆ, ಪಾಸ್ಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನೇ ಇದ್ದರೂ ಕೂಡ, ನಿಮ್ಮಿಬ್ಬರ ನಡುವೆ ಏನೇ ಜಗಳ ನಡೆದಿರಬಹುದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರಬಹುದು, ಅದನ್ನು ಫರ್ಗೆಟ್ ಮಾಡಬೇಕು, ಮತ್ತೆ ಫ್ರೆಶ್ ಸ್ಟಾರ್ಟ್ ಮಾಡಬೇಕು, ರಿಲೇಷನ್ಶಿಪ್ ನಾರ್ಮಲ್ ಆಗಬೇಕು. ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರಿಗೆ ಒಂದೊಂದು ಸಲ ಅನಿಸುತ್ತೆ, ರಿಯೂನಿಯನ್ ಆಗುತ್ತಾ ಆಗೋದಿಲ್ವಾ ಅನ್ನೋ ಡೌಟ್ ಇದೆ. ಆದರೆ ಹೋಪ್ ಬಿಟ್ಟಿಲ್ಲ ಅವರು. ಮನಸ್ಸಿನಲ್ಲಿ ಇನ್ನೂ ಕೂಡ ಡಿಸೈರ್ ಇದೆ, ಇನ್ನೂ ಕೂಡ ಆಸೆ ಇಟ್ಕೊಂಡಿದ್ದಾರೆ. ಕೆಲವೊಂದು ಸಲ ಎಮೋಷ್ನಲಿ ಸ್ಯಾಡ್ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ಈ ವ್ಯಕ್ತಿ ತುಂಬ ಡೌನ್ ಆಗ್ತಾರೆ, ಎಮೋಷ್ನಲಿ ತುಂಬ ಅಫೆಕ್ಟೆಡ್ ಆಗಿದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ತುಂಬ ಸಲ ನಿಮ್ಮ ಡಿ ಪಿ ನೋಡ್ತಾರೆ, ನಿಮ್ಮ ಸ್ಟೇಟಸ್ ಅಬ್ಸರ್ವ್ ಮಾಡ್ತಿದ್ದಾರೆ, ನಿಮ್ಮ ನೆನಪಾದಾಗ ಲವ್ ಸಾಂಗ್ಸ್ ಕೂಡ ಕೇಳ್ತಾ ಇದ್ದಾರೆ. ಆ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ನೀವು ಅವರನ್ನು ಫಸ್ಟ್ ಮೀಟ್ ಆದ ದಿನವನ್ನು ನೆನಪಿಸ್ಕೊಂಡು ಅದರ ಬಗ್ಗೆ ಥಿಂಕ್ ಮಾಡ್ತಾರೆ, ಅದರ ಬಗ್ಗೆ ಫೀಲ್ ಮಾಡ್ಕೊಳ್ತಾರೆ.
ಅಂದರೆ ನಿಮ್ಮನ್ನು ಮೀಟ್ ಆದಮೇಲೆ ಇವರ ಲೈಫ್ಗೆ ಫುಲ್ಲಾಗಿ ಚೇಂಜ್ ಆಗಿದೆ ಅನ್ನೋ ರೀತಿ ಥಿಂಕ್ ಮಾಡ್ತಾರೆ. ನಿಮ್ಮಿಬ್ಬರ ಕನೆಕ್ಷನ್ ಏನಿದೆ ಸೋಲ್ ಲೆವೆಲ್ ಕನೆಕ್ಷನ್ ಅನ್ನೋ ರೀತಿ ಸ್ಟ್ರಾಂಗ್ ಫೀಲಿಂಗನ್ನು ಇಟ್ಕೊಂಡಿದ್ದಾರೆ. ನಮ್ಮನ್ನು ಡೆಸ್ಟಿನಿನೇ ಒಂದು ಮಾಡಿರೋದು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಸೋಲ್ ಟು ಸೋಲ್ ಕನೆಕ್ಷನ್ ಇದೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಒಬ್ಬರಿಂದ ಒಬ್ಬರು ದೂರ ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಫೀಲಿಂಗ್ ಈ ಪರ್ಸನ್ನ ಮನಸ್ಸಿಗೆ ಬರ್ತಾ ಇದೆ. ಇಲ್ಲಿ ಈಗೋ ವರ್ಸಸ್ ಲವ್ ಎನರ್ಜಿಯ ಪ್ರಕಾರ ನೋಡೋದಾದರೆ ಒಂದು ಕಡೆ ಈಗೋ ಇದೆ, ಇನ್ನೊಂದು ಕಡೆ ಪ್ಯೂರ್ ಲವ್ ಇದೆ. ಕೆಲವೊಮ್ಮೆ ಅಂದ್ಕೊಳ್ತಾರೆ ನಾನು ಫೋರ್ಸ್ ಮಾಡಬಾರ್ದು, ವೆಯ್ಟ್ ಮಾಡಬೇಕು. ಮತ್ತೊಮ್ಮೆ ಅಂದ್ಕೊಳ್ತಾರೆ ಇನ್ನು ಕಾಯೋದಕ್ಕೆ ಆಗೋದಿಲ್ಲ, ನಾನು ಕಾಲ್ ಮಾಡಬೇಕು, ಪೇಷನ್ಸ್ ಕಡಿಮೆ ಆಗ್ತಾ ಇದೆ. ಆದರೆ ಸ್ಟಿಲ್ ವೆಯ್ಟ್ ಮಾಡ್ತಾ ಇದ್ದಾರೆ. ಅವ್ರು ಏನು ಹೇಳಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ ಅಂದರೆ ಅವರ ಮನಸ್ಸಿನ ಮಾತು ಈ ರೀತಿ ಇದೆ. ದಯವಿಟ್ಟು ನನ್ನಿಂದ ದೂರ ಹೋಗಬೇಡ, ನಿನ್ನ ಆ್ಯಟಿಟ್ಯೂಡನ್ನು ಕಡಿಮೆ ಮಾಡ್ಕೋ, ನನ್ನ ಫೀಲಿಂಗ್ಸ್ನ ಅರ್ಥ ಮಾಡ್ಕೋ, ನಾನು ಚೇಂಜ್ ಆಗಿದ್ದೀನಿ, ನೀನು ನನ್ನ ಲೈಫ್ನಲ್ಲಿ ಬೆಸ್ಟ್ ಥಿಂಗ್. ಅವರಿಗೆ ಆ ರೀತಿ ಹೇಳಬೇಕು ಅಂತ ಅವರ ಮನಸ್ಸು ಹೇಳ್ತಾ ಇದೆ, ಆ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಬಟ್ ಫಿಯರ್ ಇದೆ, ನೀವು ಗಿವ್ ಅಪ್ ಮಾಡ್ತಿರೋ ರೀತಿ ಅಂದ್ಕೊಳ್ತಾರೆ. ಒಂದು ಸಲ ಎಲ್ಲಿ ನೀವು ಇವರನ್ನು ಬಿಟ್ಟು ಹೋಗ್ತೀರಾ ಅನ್ನೋ ರೀತಿ ಥಿಂಕ್ ಮಾಡ್ತಾರೆ. ಇನ್ನು ಇಲ್ಲಿ ಲಾಂಗ್ ಟರ್ಮ್ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಈ ಎನರ್ಜಿಯ ಪ್ರಕಾರ ಇಲ್ಲಿ ಶಾರ್ಟ್ ಟರ್ಮ್ ಅಟ್ರಾಕ್ಷನ್ ಅನ್ನೋದು ಕಾಣಿಸ್ತಾ ಇಲ್ಲ, ಲಾಂಗ್ ಟರ್ಮ್ ಜರ್ನಿ ಇವರು ಬಯಸ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಮ್ಯಾರೇಜ್ ಎನರ್ಜಿ ಕೂಡ ಕೆಲವರಿಗೆ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಅವರು ಕ್ಲಿಯರ್ಲಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಬೇರೆ ಆಪ್ಷನ್ ಇವರ ಲೈಫ್ನಲ್ಲಿ ಇದ್ದರೂ ಕೂಡ ಅದು ಬೇಡ, ಇವರಿಗೆ ನೀವೇ ಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಎನರ್ಜಿ ಅನ್ನೋದು ಶಿಫ್ಟ್ ಆಗಿರೋ ರೀತಿ ಕಾಣಿಸ್ತಾ ಇದೆ. ಅಂದರೆ ಮೊದಲು ನೀವು ಈ ಪರ್ಸನ್ನ ವೆಯ್ಟ್ ಮಾಡ್ತಾ ಇದ್ದೀರಿ. ನೀವು ಈ ರಿಲೇಷನ್ಶಿಪ್ಪಲ್ಲಿ ನಾನು ಮೊದಲೇ ಹೇಳಿದಾಗೆ ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದೀರಾ, ತುಂಬ ಹತ್ತಿದ್ದೀರಾ, ಕಣ್ಣೀರು ಹಾಕಿದ್ದೀರಾ, ಇವರನ್ನು ವೆಯ್ಟ್ ಮಾಡಿದ್ದೀರಾ. ಬಟ್ ಅದು ರಿಟರ್ನ್ ಆಗಿದೆ. ಈಗ ಇವರು ವೆಯ್ಟ್ ಮಾಡ್ತಾ ಇದ್ದಾರೆ, ರಿಗ್ರೆಟ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ, ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮನ್ನು. ಇಂದು ಸಂಜೆ ಇವರ ಮನಸ್ಸಿನಲ್ಲಿ ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮನ್ನು ನೋಡಬೇಕು, ನಿಮ್ಮ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬೇಕು, ಮತ್ತು ಈ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಜೊತೆ ಕ್ಲೋಸ್ ಆಗಬೇಕು, ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಜೆನ್ಯೂನ್ಲಿ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನಿಮಗೆ ಅಡ್ವೈಸ್ ಏನು ಅಂದರೆ ಕಮ್ಯುನಿಕೇಷನ್ ಅನ್ನೋದು ಕ್ಲಿಯರ್ ಇರಲಿ, ಈಗೋ ಅನ್ನೋದನ್ನು ಕಡಿಮೆ ಮಾಡ್ಕೊಳ್ಳಿ. ಅಂದರೆ ಪಾಸ್ಟ್ನ ಇಬ್ಬರು ಕೂಡ ಲೆಟ್ ಗೋ ಮಾಡಿ ಮೆಚ್ಯೂರ್ ಡಿಸಿಷನನ್ನು ತೊಗೊಳ್ಳಿ. ರಿಲೇಷನ್ಶಿಪ್ ಸೇವ್ ಆಗುವಂತಹ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಬಟ್ ಎರಡೂ ಕಡೆಯಿಂದ ಎಫರ್ಟ್ ಇರಲೇಬೇಕು. ಒಬ್ಬ ವ್ಯಕ್ತಿ ಎಫರ್ಟ್ ಹಾಕಿದ್ರೆ ಸಾಲೋದಿಲ್ಲ. ಒಬ್ಬ ವ್ಯಕ್ತಿ ಮಾತ್ರ ಆ ವ್ಯಕ್ತಿಯನ್ನು ವೆಯ್ಟ್ ಮಾಡ್ತಾ ಇದ್ದರೆ, ಅಂದರೆ ನೀವು ಮಾತ್ರ ಪ್ರೀತಿ ತೋರಿಸಿ, ನೀವು ಮಾತ್ರ ಓವರ್ ಆಗಿ ಆ ವ್ಯಕ್ತಿಯ ಬಗ್ಗೆ ಹೋಪ್ ಇಟ್ಕೊಂಡು ಕಾದರೆ ಸಾಕಾಗೋದಿಲ್ಲ. ಇಬ್ಬರ ಸೈಡ್ನಿಂದ ಕೂಡ ಎಫರ್ಟ್ ಅನ್ನೋದು ಬೇಕು. ಅವರು ಈಗ ಪ್ರೆಸೆಂಟ್ ಎನರ್ಜಿ ಪ್ರಕಾರ ಏನು ಥಿಂಕ್ ಮಾಡ್ತಾ ಇದ್ದಾರೆ, ಯಾವ ಪರಿಸ್ಥಿತಿಯಲ್ಲಿದ್ದಾರೆ, ಯಾವ ಸಿಚುವೇಷನ್ನಲ್ಲಿದ್ದಾರೆ ಅಂತ ನೋಡೋದಾದರೆ ದೇ ವಾಂಟ್ ಟು ಕಾಲ್ ಆ್ಯಂಡ್ ಟೆಕ್ಸ್ಟ್ ಯು. ನಿಮ್ಮ ಜೊತೆ ಮಾತಾಡಬೇಕು ಅಂತ ಇದ್ದಾರೆ, ತುಂಬ ಮಾತುಕತೆ ನಡೆಸಬೇಕು ಅಂತ ಇದ್ದಾರೆ, ನಿಮ್ಮ ವಾಯ್ಸ್ ಕೇಳಬೇಕು ಅಂತ ಅಂದ್ಕೊಳ್ತಿದ್ದಾರೆ, ನಿಮ್ಮನ್ನು ಒಂದು ಸಲ ಮೀಟ್ ಆಗಬೇಕು ಅಂತ ಅಂದ್ಕೊಳ್ತಿದ್ದಾರೆ. ನಿಮ್ಮಿಂದ ಎಷ್ಟು ದೂರ ಇದ್ದಾರೋ ಅಥವಾ ನಿಮ್ಮಿಂದ ಎಷ್ಟು ದೂರ ಇರಬೇಕಾಗಿರೋ ಪರಿಸ್ಥಿತಿ ಬಂದಿದೆಯೋ ಅಷ್ಟೇ ಜಾಸ್ತಿ ಈ ಪರ್ಸನ್ನ ಮನಸ್ಸಿನಲ್ಲಿ ಒಂದು ರೀತಿಯ ಕಸಿವಿಸಿ ಫೀಲ್ ಆಗ್ತಾ ಇದೆ. ತುಂಬ ಅಟ್ರ್ಯಾಕ್ಷನ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಕೆಲವೊಂದು ಸಲ ಭಯ ಕೂಡ ಆಗ್ತಾ ಇದೆ, ಎಲ್ಲಿ ನಿಮ್ಮನ್ನು ಕಳ್ಕೊಳ್ತಾರೋ ಅನ್ನೋ ರೀತಿ ಭಯ ಕಾಣ್ತಾ ಇದೆ. ತುಂಬ ಥಿಂಕ್ ಮಾಡ್ತಾ ಇದ್ದಾರೆ, ಹೆದರ್ಕೊಳ್ತಾ ಇದ್ದಾರೆ, ಆ ರೀತಿ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಕೆಲವೊಂದು ಬಾರಿ ಯೋಚನೆ ಮಾಡ್ತಾರೆ, ಈ ರಿಲೇಷನ್ಶಿಪ್ ಸರಿಯಾಗುತ್ತಾ, ನಾರ್ಮಲ್ ಆಗುತ್ತಾ ಇಲ್ವಾ, ಆ ರೀತಿ ಥಿಂಕ್ ಮಾಡ್ತಾರೆ. ಅಂದರೆ ನಿಮ್ಮಿಬ್ಬರ ನಡುವೆ ಏನೇ ಪ್ರಾಬ್ಲಮ್ ಬಂದಿದ್ರು, ಏನೇ ಸಿಚುವೇಶನ್ ಇದ್ದರೂ ಕೂಡ ಅದು ನಾರ್ಮಲ್ ಆಗುತ್ತಾ ಇಲ್ವಾ ಅನ್ನೋ ರೀತಿ ಕನ್ಫ್ಯೂಸ್ಡ್ ಆಗಿದ್ದಾರೆ. ಅಂದರೆ ಈಗ ಪ್ರೆಸೆಂಟ್ ಟೈಮಲ್ಲಿ ನಿಮ್ಮಿಬ್ಬರ ನಡುವೆ ಸಪ್ರೇಷನ್ ಅನ್ನೋದು ಬಂದಿರ್ಬೋದು. ಬಟ್ ಫ್ಯೂಚರಲ್ಲಿ ಎಲ್ಲಿ ನಿಮ್ಮನ್ನು ಕಳ್ಕೊಳ್ತೀನೋ ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಕೆಲವೊಂದು ಸಲ ಅವರು ಥಿಂಕ್ ಮಾಡ್ತಾರೆ, ನೀವು ಅವರ ವೀಕ್ನೆಸ್, ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ, ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾರೆ. ಈ ರಿಲೇಷನ್ಶಿಪ್ಪಲ್ಲಿ ನ್ಯೂ ಬಿಗಿನಿಂಗ್ ಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮಿಬ್ಬರ ನಡುವೆ ಏನೇ ನಡೆದಿರ್ಬೋದು, ಪಾಸ್ಟ್ನಲ್ಲಿ ಎಷ್ಟೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರ್ಬೋದು, ಏನೇ ಪ್ರಾಬ್ಲಮ್ ಬಂದಿರ್ಬೋದು, ಬಟ್ ಅದೆಲ್ಲವನ್ನು ನೀವು ಮರಿಬೇಕು. ಇವರಿಗೆ ಮತ್ತೆ ಒಂದು ಚಾನ್ಸ್ ಈ ರಿಲೇಷನ್ಶಿಪ್ಪಲ್ಲಿ ಕೊಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಹಳೆಯ ಮಾತುಗಳನ್ನು, ಹಳೆಯ ಸಿಚುವೇಶನ್ಗಳನ್ನು ಮತ್ತೆ ಈಗ ಪ್ರೆಸೆಂಟಲ್ಲಿ ತರೋದಕ್ಕೆ ಇಷ್ಟಪಡ್ತಾ ಇಲ್ಲ ಇವರು. ನೀವು ಇವರನ್ನು ಅರ್ಥ ಮಾಡ್ಕೋಬೇಕು, ಇವರನ್ನ ವ್ಯಾಲ್ಯೂ ಮಾಡಬೇಕು, ಇವರನ್ನು ಕೇರ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಯಾಕೆಂದರೆ ನೀವು ಸಿಟ್ಟಿನಲ್ಲಿ ಇವರನ್ನು ಎಲ್ಲಿ ವ್ಯಾಲ್ಯೂ ಮಾಡೋದಿಲ್ವೋ, ಎಲ್ಲಿ ನೀವು ಇವರ ಮೇಲೆ ಪ್ರೀತಿ ತೋರಿಸೋದಿಲ್ವೋ, ಎಲ್ಲಿ ಇವರನ್ನು ಕೇರ್ ಮಾಡೋದಿಲ್ವೋ, ನೀವು ಇವರನ್ನು ಎಲ್ಲಿ ಅವಾಯ್ಡ್ ಮಾಡ್ತಿರೋ, ಎಲ್ಲಿ ಈ ರಿಲೇಷನ್ಶಿಪ್ ಗಿವ್ ಅಪ್ ಮಾಡ್ತಾ ಇದ್ದೀರೋ ಆ ರೀತಿ ಹೆದರ್ಕೊಳ್ತಾ ಇದ್ದಾರೆ. ಅಂದರೆ ಇವರು ಪಾಸ್ಟ್ನಲ್ಲಿ ತುಂಬ ಟಾಕ್ಸಿಕ್ ಆಗಿರ್ಬೋದು, ರೂಡಾಗಿ ಬಿಹೇವ್ ಮಾಡಿರಬಹುದು. ಇವರ ಮಿಸ್ಟೇಕ್ ಕಾರಣದಿಂದ ಇವರು ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಯಾವುದೇ ಸಿಚುವೇಶನ್ ಇದ್ದರೂ ಅದು ಎಂಡ್ ಆಗಬೇಕು ಮತ್ತು ನ್ಯೂ ಸ್ಟಾರ್ಟ್ ಆಗಬೇಕು ಅನ್ನೋ ರೀತಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ.
ಕೆಲವೊಂದು ಸಲ ಅಂದ್ಕೊಳ್ತಾರೆ, ನೀವು ಇವರನ್ನು ಇಗ್ನೋರ್ ಮಾಡ್ತಾ ಇದ್ದೀರಾ, ನೀವು ಈಗೋ ತೋರಿಸ್ತಾ ಇದ್ದೀರಾ, ಆ್ಯಟಿಟ್ಯೂಡ್ ತೋರಿಸ್ತಾ ಇದ್ದೀರಾ, ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಮೊದಲೆಲ್ಲ ಈ ಪರ್ಸನ್ ನಿಮ್ಮ ಹತ್ರ ರೂಡಾಗಿ ಬಿಹೇವ್ ಮಾಡಿದ್ದಾರೆ, ಆ್ಯಟಿಟ್ಯೂಡ್ ತೋರಿಸಿದ್ದಾರೆ, ಈಗೋ ತೋರಿಸಿದ್ದಾರೆ, ಟಾಕ್ಸಿಕ್ ಆಗಿ ಬಿಹೇವ್ ಮಾಡಿದ್ದಾರೆ. ಬಟ್ ಈಗ ನೀವು ಸ್ವಲ್ಪ ದೂರ ಆದಾಗ ಅಥವಾ ಇವರನ್ನು ಇಗ್ನೋರ್ ಮಾಡಿದಾಗ ಇವ್ರಿಗೆ ಅದರ ನೋವೇನು ಅಂತ ಗೊತ್ತಾಗ್ತಾ ಇದೆ. ನೀವು ಯಾವಾಗ ಇವ್ರಿಗೆ ಪ್ರೀತಿಯನ್ನು ಕೊಡೋದು ಕಡಿಮೆ ಮಾಡಿದಿರೋ, ಈ ರಿಲೇಷನ್ಶಿಪ್ಪಲ್ಲಿ ನೀವು ಸ್ವಲ್ಪ ದೂರ ಉಳ್ಕೊಂಡಿದ್ದೀರೋ, ಈ ಪರ್ಸನ್ಗೆ ಈಗ ಅದರ ಪೇಯ್ನ್ ಏನು ಅಂತ ಗೊತ್ತಾಗ್ತಾ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ನ್ಯೂ ಸ್ಟಾರ್ಟ್, ನ್ಯೂ ಬಿಗಿನಿಂಗ್ ಬಯಸ್ತಾ ಇದ್ದಾರೆ. ಪ್ರೆಸೆಂಟ್ ಟೈಮ್ನಲ್ಲಿ ತುಂಬ ಹರ್ಟ್ ಆಗಿರೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ನಿಮ್ಮ ಬಿಹೇವಿಯರಿಂದ ಅಥವಾ ನಿಮ್ಮ ಮಾತಿನಿಂದ ಇವರು ಹರ್ಟ್ ಆಗಿರ್ಬೋದು ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಆದರೂ ಕೂಡ ನಿಮ್ಮನ್ನು ವೆಯ್ಟ್ ಮಾಡ್ತಾ ಇದ್ದಾರೆ. ತುಂಬ ಅಟ್ರಾಕ್ಷನ್ ಅನ್ನೋದು ಇದೆ. ಅಟ್ರಾಕ್ಷನ್ ಅನ್ನೋದು ತುಂಬ ಜಾಸ್ತಿ ಆಗ್ತಾ ಇದೆ ಅವರಿಗೆ. ಇವರು ನಿಮಗೆ ಏನೇ ಚೀಟ್ ಮಾಡಿರ್ಬೋದು, ಬಟ್ ನಿಮ್ಮಿಂದ ದೂರ ಆಗಿರ್ಬೋದು ಅಥವಾ ದೂರ ಆಗೋದಕ್ಕೆ ಬಯಸಿರಬಹುದು. ಮಧ್ಯದಲ್ಲಿ ಯಾವುದೋ ಒಂದು ಸಿಚುವೇಶನ್ ತಂದಿರಬಹುದು, ಯಾವುದೋ ಒಂದು ಡಿಸಿಷನ್ ತೊಗೊಂಡಿರ್ಬೋದು, ಸುಳ್ಳು ಹೇಳಿರ್ಬೋದು. ಇದೆಲ್ಲವೂ ಕೂಡ ನಿಮಗೆ ಗೊತ್ತಿದೆ. ಬಟ್ ಅದೆಲ್ಲವನ್ನು ನೀವು ಮರೀಬೇಕು, ಮತ್ತೆ ಅದನ್ನು ಮತ್ತೆ ಕೆದಕಬಾರ್ದು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ ಈ ವ್ಯಕ್ತಿನ ನೀವು ತುಂಬ ವೆಯ್ಟ್ ಮಾಡಿದ್ದೀರಾ. ಈಗ ಈ ಪರ್ಸನ್ ನಿಮ್ಮನ್ನು ವೆಯ್ಟ್ ಮಾಡ್ತಾ ಇದ್ದಾರೆ ಅಷ್ಟೇ. ನೀವು ತುಂಬ ಸಹಿಸ್ಕೊಂಡಿದ್ದೀರಾ. ಈ ರಿಲೇಷನ್ಶಿಪ್ಪಲ್ಲಿ ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದೀರಾ, ತುಂಬ ಲವ್ ಕೊಟ್ಟಿದ್ದೀರಾ, ಇವರನ್ನು ತುಂಬ ಲೈಕ್ ಮಾಡಿದ್ದೀರಾ, ತುಂಬ ಕ್ವಾಲಿಟಿ ಟೈಮ್ನ ಇವರಿಗಾಗಿ ನೀವು ಕೊಟ್ಟಿದ್ದೀರಾ. ಬಟ್ ಅದು ರಿಟರ್ನ್ ಆಗಿದೆ. ಇವ್ರು ನಿಮ್ಮನ್ನು ಕಾಯ್ತಾ ಇದ್ದಾರೆ. ಹಳೆಯ ಮೆಮೊರೀಸ್ಗಳು ಇವ್ರಿಗೆ ನೆನಪಾಗ್ತಾ ಇದೆ. ನೀವು ಮತ್ತು ಅವರು ಹ್ಯಾಪಿಯಾಗಿ ಕಳೆದ ಕ್ಷಣಗಳು ಇವರಿಗೆ ನೆನಪಾಗ್ತಾ ಇದೆ. ನೀವು ಇವರಿಂದ ಎಷ್ಟು ದೂರ ಇದ್ದೀರೋ ಇವರು ನಿಮ್ಮ ಜೊತೆ ಅಷ್ಟೇ ಕ್ಲೋಸ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅಟ್ರಾಕ್ಟೆಡ್ ಫೀಲ್ ಆಗ್ತಾ ಇದ್ದಾರೆ. ಜೆನ್ಯೂನ್ಲಿ ಲವ್ ಯು ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯ ಎನರ್ಜಿ ಕಾಣಿಸ್ತಾ ಇದ್ದಾರೆ. ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ ಅನ್ನೋ ರೀತಿ ಇವರು ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ದಯವಿಟ್ಟು ಈ ರೀತಿ ಬಿಹೇವ್ ಮಾಡಬೇಡ ಅನ್ನೋ ರೀತಿ ಕೇಳ್ಕೊಳ್ತಾ ಇದ್ದಾರೆ. ಆ ರೀತಿಯ ಎನರ್ಜಿ ಕಾಣಿಸ್ತಾ ಇದ್ದಾರೆ. ಇವರಿಂದ ದೂರ ಹೋಗಬಾರ್ದು ನೀವು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಆ ರೀತಿ ಎನರ್ಜಿ ಕೂಡ ಶೋ ಆಗ್ತಾ ಇದೆ. ನಿಮ್ಮ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ಇವರು ಕೆಲವೊಂದು ಬಾರಿ ನಿಮ್ಮ ಎಲ್ಲ ಕ್ವಾಲಿಟೀಸ್ಗಳು ಇವ್ರಿಗೆ ನೆನಪಾಗುತ್ತೆ. ನಿಮ್ಮಷ್ಟು ಒಳ್ಳೆಯ ವ್ಯಕ್ತಿ, ನಿಮ್ಮಷ್ಟು ಲವ್ವಿಂಗ್ ಕೇರಿಂಗ್ ವ್ಯಕ್ತಿ ಇವರ ಲೈಫ್ನಲ್ಲಿ ಮತ್ತೆ ಬರೋದಿಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಜೆನ್ಯೂನ್ ಆಗಿ ಲಾಯಲ್ ಆಗಿ ಪ್ರೀತಿಸುವವರು, ನಿಜವಾದ ಪ್ರೀತಿ ಕೊಡುವವರು ತುಂಬ ಕಡಿಮೆ ಲೈಫ್ನಲ್ಲಿ ಸಿಗೋದು. ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳುವವರು ತುಂಬ ಕಡಿಮೆ, ಲವಿಂಗ್ ಪಾರ್ಟ್ನರ್ ಸಿಗೋದು ತುಂಬ ಕಡಿಮೆ. ಹಾಗಾಗಿ ನಿಮ್ಮಲ್ಲಿರುವ ಎಲ್ಲ ಗುಣ ಕೂಡ ಈ ಪರ್ಸನ್ಗೆ ಇಷ್ಟ ಆಗುತ್ತೆ. ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದಾರೆ ಅನ್ನೋ ರೀತಿ ಇವರ ಎನರ್ಜಿ ಈಗ ಪ್ರೆಸೆಂಟ್ ಟೈಮಲ್ಲಿ ಕಾಣಿಸ್ತಾ ಇದೆ. ನಿಮ್ಮನ್ನು ಇವರು ಕಳ್ಕೊಂಡಿದ್ದಾರೆ ಅನ್ನೋ ದುಃಖ ಕೂಡ ಇವ್ರಿಗೆ ಇದೆ. ಇವರ ಮನಸ್ಸಿನ ಒಳಗಡೆ ಎಮೋಷ್ನಲ್ ಆಗಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ತುಂಬ ಜಾಸ್ತಿ ಸ್ಯಾಡ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿದ್ದಾರೆ. ಯು ಹ್ಯಾವ್ ಬೆಸ್ಟ್ ಥಿಂಗ್ ಲೈಫ್ ಹ್ಯಾವ್ ಗಿವನ್ ಮೀ ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಏನೋ ಒಂದು ಮಿಸ್ಟೇಕ್, ಏನೋ ಒಂದು ತಪ್ಪು ನಿರ್ಧಾರದಿಂದ ಈ ರೀತಿ ಆಯಿತು, ಅದನ್ನು ಕ್ಷಮಿಸು ಅನ್ನೋ ರೀತಿ ಕೇಳ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ವಿಷಯಗಳು ಈ ರೀಡಿಂಗಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ಇಷ್ಟ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.